ದೇವರ ಮುಂದೆ ನಿಂತು ಬೇಡದೇ ಇದ್ದವರು ಯಾರಾದರೂ ಇದ್ದೀರಾ? ಏನು ಕೇಳ್ಕೊಳ್ದೇ ಇರೋರು ಯಾರಾದರೂ ಇದ್ದೀರಾ? ಅಲ್ವಾ? ಗರ್ಭಗುಡಿ ಮುಂದೆ ನಿಂತ್ಕೊಳ್ಳಿ, ನಿಮ್ಮ ಮನೆ ದೇವರ ಮನೇಲಿ ಹಾಕಿರೋ ಒಂದು ಫೋಟೋ ಮುಂದೆ ನಿಂತ್ಕೊಳ್ಳಿ, ಏನಾಗುತ್ತೆ, ನಮ್ಮ ಬೇಡಿಕೆಯನ್ನು ಮೊದಲು ಸಲ್ಲಿಸ್ತೀವಿ ಅಲ್ವಾ? ಆ ಬೇಡಿಕೆ ಬಯಸೋನು ಭಕ್ತ. ಆಧ್ಯಾತ್ಮ ಜಗತ್ತಿಗೆ ಬಂದರೆ ಇಲ್ಲೇನಾಗುತ್ತೆ, ಭಕ್ತನ ಸಂಬಂಧ, ಭಕ್ತ ಮತ್ತು ದೇವನ ಸಂಬಂಧ ಇದೆಯಲ್ಲ, ಅದು ಭಕ್ತ ತಗೊಳ್ಳೋನು, ದೇವ ಕೊಡೋನು, ಕೊಡೋನು ತಗೊಳ್ಳೋರ ಸಂಬಂಧ ಆಗ್ಬಿಡುತ್ತೆ. ಆದರೆ ನೀವು ಆಧ್ಯಾತ್ಮಕ್ಕೆ ಬಂದರೆ ಅವನು ಕೊಡೋದು ಇಲ್ಲ, ನೀನು ಬೇಡೋದು ಇಲ್ಲ. ಬೇಡೋದು ನಿನಗೆ ಬೇಕಾಗಿಲ್ಲ, ಅವನಿಗೆ ಕೊಡೋ ಅಂಥಕ್ಕೆ ಅಗತ್ಯನೂ ಇಲ್ಲ, ಯಾಕಂದರೆ ನಿನಗೆ ಬೇಕಾಗೇ ಇಲ್ವಲ್ಲ. ಅಂದರೆ ಆಧ್ಯಾತ್ಮ ಅಂತ ಹೇಳಿದರೆ ಸಾಕ್ಷಾತ್ ನರನೇ ಅರನಾದ ಮೇಲೆ ನಿಮಗೇನು ಬೇಕು? ಒಬ್ಬ ಮಾನವ ದೇವನಾದ ಮೇಲೆ ಏನು ಬೇಕು? ಅವನಿಗೆ ಏನಾದ್ರು ಬೇಕಾಗುತ್ತಾ? ಮಾನವನಿಗೆಲ್ಲ ಬೇಕು. ಆವತ್ತ ನಾನೇ ಪರಮಾತ್ಮನ ಚಿದಂಶ ಅಂತ ತಿಳ್ಕೊಂಡ್ಮೇಲೆ ಅವನೇ ಏನು ಬೇಕಾಗಿಲ್ಲ, ಅವನೇ ಸಂಪತ್ತು ಭರಿತ ಅಂತೇಳಿ. ಹಾಗಾಗಿ ಆಧ್ಯಾತ್ಮ ಜಗತ್ತಿದೆಯಲ್ಲ, ಈ ಆಧ್ಯಾತ್ಮ ಜಗತ್ತಿಗೆ ನಮ್ಮ ದೇಶದಲ್ಲಿ ನೂರಾರು ದಾರಿಗಳಿದ್ದಾವೆ. ಒಬ್ಬ ವ್ಯಕ್ತಿ ಆಧ್ಯಾತ್ಮ ಜೀವನವನ್ನು ಮಾಡಲಿಕ್ಕೆ ನೂರಾರು ದಾರಿಗಳಿದ್ದಾವೆ. ಅದರಲ್ಲಿ ಒಂದು ಪಿರಮಿಡ್ ಧ್ಯಾನವನ್ನು, ಪಿರಮಿಡ್ ಸೊಸೈಟಿಯ ಸ್ಥಾಪನೆ ಮಾಡಿ ಈ ಪಿರಮಿಡ್ ಕೆಳಗಡೆ ಕುಂತ್ಕೊಂಡು ಧ್ಯಾನವನ್ನು ಮಾಡಿದರೆ, ಆಧ್ಯಾತ್ಮಿಕ ಜೀವನವನ್ನು ಪ್ರಾರಂಭ ಮಾಡಿದರೆ ಏನು ಉಪಯೋಗ ಅನ್ನೋದನ್ನು ಬ್ರಹ್ಮಶ್ರೀ ಪತ್ರಿಜಿ ಅವರು ಪ್ರಚಾರ ಮಾಡ್ತಾ ಬಂದರು ಅಲ್ವಾ? ಆಧ್ಯಾತ್ಮ ಮನುಷ್ಯನಿಗೇನು ಕೊಡುತ್ತೆ ಅಂದರೆ ಆತ್ಮಸ್ಥೈರ್ಯ ಕೊಡುತ್ತೆ ಅಂತ ಹೇಳಿದ್ವಿ ಅಲ್ವಾ? ಯಾಕಂದರೆ ಮರಣ ಎಲ್ಲರಿಗೂ ಇದ್ದದ್ದೇ. ಈ ಜಗತ್ತಿನಲ್ಲಿ ಹುಟ್ಟಿದ ಮೇಲೆ ಸಾಯಲೇಬೇಕು. ಸಾಯ್ದೆ ಯಾರಾದ್ರು ಬದುಕಿದಾರಾ? ಸಾಕ್ಷಾತ್ ಭಗವಂತ ಅಂತ ಹೇಳುವಂಥ ಶ್ರೀಕೃಷ್ಣ ಹುಟ್ಟಿದ್ದ, ಸತ್ತ ಅಲ್ವಾ? ಮಾನವನಿಗೆ ರೋಗ ರುಜಿನಗಳು ಸಾಮಾನ್ಯ, ಬಂದೇ ಬರ್ತವೆ. ದೇಹ ಅಂದಮೇಲೆ ಬಾಧೆ ಇದ್ದೇ ಇರುತ್ತೆ. ಆದರೆ ಆಧ್ಯಾತ್ಮಿಕ ಜೀವನಕ್ಕೆ ನೀವು ಕಾಲಿಟ್ಟರೆ ಯಾವ ಬಾಧೆಗಳು, ನಿಮ್ಮ ಸಂಸಾರದ ಬಾಧೆ ಆಗಲಿ, ನಿಮ್ಮ ದೇಹದ ಬಾಧೆ ಆಗಲಿ, ನಿಮ್ಮ ಮಾನಸಿಕ ಬಾಧೆ ಆಗಲಿ, ಎಲ್ಲ ಓಡೋಗುತ್ತಾ? ಎಲ್ಲೂ ಹೋಗಲ್ಲ, ನಿಮ್ಮನ್ನು ಕಾಡ್ತಾ ಇರ್ತವೆ. ಬಾಧೆಗಳೆಲ್ಲೂ ಹೋಗೋದಿಲ್ಲ. ಆದರೆ ನೀನು ಒಬ್ಬ ಆಧ್ಯಾತ್ಮಿಕ ರಂಗಕ್ಕೆ ಬಂದರೆ ಆ ಬಾಧೆಗಳನ್ನೆಲ್ಲ ಹೇಗೆ ಜೀರ್ಣಿಸ್ಕೊಳ್ಬೇಕು ಅನ್ನೋದನ್ನು ಈ ಆಧ್ಯಾತ್ಮಿಕ ಜಗತ್ತು ನಿಮಗೆ ಕಲಿಸ್ಕೊಡುತ್ತೆ. ಅದು ಜೀರ್ಣಿಸುವಂಥ ಶಕ್ತಿಯನ್ನು ಆಧ್ಯಾತ್ಮಿಕತೆ ನಿಮಗೆ ಕೊಡುತ್ತೆ. ಆಧ್ಯಾತ್ಮದ ಪರಿಕಲ್ಪನೆ ಏನೆಂತ ಹೇಳಿದರೆ, ಆಧ್ಯಾತ್ಮದ ಶಕ್ತಿ ಅಂತ ಏನು ಹೇಳಿದರೆ, ನಿನ್ನನ್ನು ಘನವಾಗಿ ಮಾಡೋವಂಥದ್ದು, ನಿನ್ನನ್ನು ಬಲಿಷ್ಠನಾಗಿ ಮಾಡೋವಂಥದ್ದು. ಈ ಸಮಸ್ಯೆಗಳು ಜಗತ್ತಿನಲ್ಲಿ ಇರೋದೇನೆ, ಜಗತ್ತಿನಿಂದ ತೆಗೆದಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈ ಸಮಸ್ಯೆಗಳನ್ನು ಜೀರ್ಣಿಸಿಕೊಂಡು ನೀನು ಮತ್ತೆ ಈ ಸಂಸಾರಿಕ ಬಂಧನದಿಂದ ಬಿಡುಗಡೆ ಆಗ್ತೀಯಲ್ಲ, ಆ ಶಕ್ತಿಯನ್ನು ಈ ಆಧ್ಯಾತ್ಮಿಕ ಜಗತ್ತು ತೋರಿಸ್ಕೊಡುತ್ತೆ, ಕಲಿಸುತ್ತೆ ಅನ್ನೋದನ್ನು